ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗೇಮ್ ಚೇಂಜರ್. ನಾನು ವಿದ್ಯಾ ಮಲ್ನಾಡ್. ರವಿ ಬೆಳಗೆರೆ ಅವರು ಒಂದು ಮಾತು ಹೇಳ್ತಾ ಇದ್ರು ಯಾವಾಗಲೂ, ಹೆಸರು ಅಂದ್ಕೊಂಡು ಹಿಂದೆ ಹೋಗ್ಬೇಡ, ಹೆಸರು ಮಾಡ್ತೀಯಾ. ಹಣ ಅಂದ್ಕೊಂಡು ಹಿಂದೆ ಹೋಗ್ಬೇಡ, ಹಣ ಮಾಡ್ತೀಯಾ. ಬಟ್ ಕೆಲಸದ ಹಿಂದೆ ಹೋಗು, ಹಣ ಮತ್ತು ಹೆಸರು ತನ್ನಿಂದ ತಾನೇ ಬರುತ್ತೆ ಅಂತ. ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಗೇಮ್ ಚೇಂಜರ್ ಅಂತ ಪ್ರೋಗ್ರಾಮ್ ಮಾಡಿದ ಉದ್ದೇಶ, ಈ ಕಾರ್ಯಕ್ರಮವನ್ನು 1,00,000 ಜನ ನೋಡ್ತಾರೆ ಅನ್ಕೊಳ್ಳಿ, 1,000 ಜನಕ್ಕೆ ನಾವು ಏನೋ ಮಾಡ್ಬೋದು ಅಂತ ಅನಿಸಿ 100 ಜನ ಅದರಲ್ಲಿ ಸಕ್ಸಸ್ ಆದರೂ ಕೂಡ ಈ ಕಾರ್ಯಕ್ರಮದ ಉದ್ದೇಶ ಫಲ ಕೊಡುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಸೊ ಗೇಮ್ ಚೇಂಜರ್ನಲ್ಲಿ ಇವತ್ತಿನ ನಮ್ಮ ಗೆಸ್ಟ್ ಮೈ ಚಿಕನ್ ಆ್ಯಂಡ್ ಮೋರ್ನ MD ಮತ್ತು ಫೌಂಡರ್ ಆಗಿರೋ ಮಹೇಶ್ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೇನೆ. 18 ವರ್ಷದ ಜರ್ನಿ, 35ಕ್ಕೂ ಹೆಚ್ಚಿನ ಬ್ರಾಂಚ್ಗಳು ಬೆಂಗಳೂರಿನಲ್ಲಿ. ಜೋಶ್ ಜಾಸ್ತಿ ಆಗ್ತಾ ಇದೆಯಾ, ಸುಸ್ತಾಗ್ತಾ ಇದೆಯಾ, ಏನು ಅನಿಸ್ತಾ ಇದೆ? ಆ್ಯಕ್ಚುಲಿ ಸುಸ್ತಾಗಲ್ಲ. ಯಾಕಂದರೆ ನಾವೇನೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಕ್ಲಾರಿಟಿ, ಕರೇಜ್, ಕಂಪ್ಯಾಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಎನರ್ಜಿ ಎಷ್ಟಿರುತ್ತೋ ಅಷ್ಟು ನಾವು ಸಾಧನೆ ಯಾವಾಗಲೂ ಮಾಡ್ತೀವಿ. ಸೊ ನಾವು ಯಾವಾಗ ಟಯರ್ಡ್ ಅಂತ ಅಂದ್ಕೊಳ್ತೀವೋ ಆವಾಗಿಂದ ನಮ್ಮ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಈಗ ಫುಡ್ ಇಂಡಸ್ಟ್ರಿ ನಮಗೆ 24 ಗಂಟೆಯೂ ಬೇಕಾಗಿರೋ ಇಂಡಸ್ಟ್ರಿ. ಆ್ಯಂಡ್ ಅದನ್ನು ಮೇಂಟೈನ್ ಮಾಡೋದು ಸುಲಭ ಅಂದರೆ ಖಂಡಿತವಾಗ್ಲೂ ಇಲ್ಲ. ನನಗೆ ಅನಿಸಿದ್ದು, ನಾನು ಇವತ್ತು ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಅನ್ನಿಸಿದಾಗ, ನೋಡಿ, ಸಾಮಾನ್ಯ ತರಕಾರಿ ಅಂದರೆ ಕ್ಯಾರೆಟ್ ಅಥವಾ ಬದನೆಕಾಯಿ ಏನೇ ಆಗಲಿ ಎಲ್ಲಿ ಸಿಕ್ಕರೂ ತಗೊಳ್ತೀನಿ ನಾನು, ತರಕಾರಿನೇ ಅಲ್ವಾ ಅಂತ. ಚಿಕನ್ ಮತ್ತು ಮಟನ್ ಅಂತ ಹೋದಾಗಲೂ ಹಾಗೆ ಇತ್ತು. ಬಟ್ ಅದು ಹೆಂಗಾಗ್ಬಿಡ್ತು ಕೊನೆಗೆ ಅಂದರೆ, ಇಲ್ಲ, ನಾನು ಅದರಲ್ಲಿ ಹೈಜೀನ್ ನೋಡಬೇಕು, ನಾನು ಅಲ್ಲಿ ಪ್ರಾಡಕ್ಟ್ ನೋಡಬೇಕು, ನೇಮ್ ನೋಡಬೇಕು ಅನ್ನೋ ರೀತಿಯಲ್ಲಿ ಬದಲಾಯಿಸಿದ್ರಿ. ಸೊ ಎಷ್ಟು ಆ ಪ್ಲ್ಯಾನ್ ಯಾಕೆ ಬಂತು ನಿಮಗೆ ಅಂತ. ಬಟ್ ತರಕಾರಿ ವಿಚಾರ ಹಾಗೆ ಇದೆ, ತರಕಾರಿನ ಎಲ್ಲೋ ಹೋಗಾದ್ರೂ ತೊಗೊಳ್ತಾರೆ. ಬಟ್ ಈಗ ನಾನ್ ವೆಜ್ ಅಂತ ಬಂದರೆ ಹಂಗೆ ಆಗ್ತಾ ಇಲ್ಲ. ಸೊ ಹೆಂಗೆ ಚೇಂಜ್ ಮಾಡಿದ್ರಿ, ಯಾಕೆ ಈ ಕಾನ್ಸೆಪ್ಟ್ ಬಂತು? ಆ್ಯಕ್ಚುಲಿ ಇದು ಭಾಳ ಒಳ್ಳೆ ಪ್ರಶ್ನೆ. ಸೊ ಒಂದು ಕಾಲದಲ್ಲಿ ಅನ್ಬ್ರ್ಯಾಂಡ್ ಕ್ಲಾತ್ಸ್, ಸೊ ನಾವು ಹಾಕೋ ಬಟ್ಟೆನ ಎಲ್ಲೋ ಒಂದು ಕಡೆ ಟೈಲರ್ ಹತ್ರ ಹೋಗ್ಬಿಟ್ಟು ಹೊಲ್ಸ್ಕೊಂಡು ಬರೋಕ್ಕೆ ಕಾಲ ಇತ್ತು. ಇವತ್ತು ನಾವು ಹಾಕೋ ಬಟ್ಟೆ, ಶೂಗಳನ್ನ ಯಾವ ಶೋರೂಮಿಂದ, ಯಾವ ಬ್ರ್ಯಾಂಡಿಂದ ತೊಗೊಳ್ತೀವಿ ಅಂತ ಜನ ನೋಡ್ತಾರೆ. ಸೊ ಈವನ್ ಆ ಇಂಡಸ್ಟ್ರಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಸೊ ನಾವು ಹಾಕೋ ಬಟ್ಟೆ ಮತ್ತು ನಾವು ಹಾಕೋ ಶೂಗಳು ಆ್ಯಕ್ಚುಲಿ ಅದು ಹೊರಗಡೆ ನಮ್ಮ ಮನುಷ್ಯನಿಗೆ ನಾವು ಹೆಂಗಿದೀವಿ ಅಂತ ತೋರಿಸ್ಕೊಳ್ಬೇಕು ಅಂದರೆ ನಮ್ಮ ಬಟ್ಟೆ ಡಿಸೈಡ್ ಮಾಡುತ್ತೆ, ನಮ್ಮ ಶೂಸ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರು. ಏನಾಗುತ್ತೆ, ಅದೊಂದು ಬ್ರ್ಯಾಂಡ್. ಸೊ ಆ ಬ್ರ್ಯಾಂಡಿಂದ ಅವ್ರು ಸಿಗುವಂಥ ವ್ಯಾಲ್ಯೂ. ಸೊ ನಾವು ಹೊರಗಡೆ ನಾವು ಹಾಕೋ ನಮ್ಮ ದೇಹಕ್ಕೆ ಹೊರಗಡೆ ಹಾಕೋ ಬಟ್ಟೆಗಳು, ಶೂಗಳನ್ನ ನಾವು ಆದ ರೀತಿ ಬ್ರ್ಯಾಂಡು ಮತ್ತು ಕ್ವಾಲಿಟಿ ನೋಡಬೇಕಾದ್ರೆ ನಾವು ಯೂಸ್ ಮಾಡ್ತಕ್ಕಂಥ ಫುಡ್, ಒಂದು ಕಾಲದಲ್ಲಿ ಹಿಂದೆ ಸೊ ನಮ್ಮ ಹಿರಿಯವರೆಲ್ಲ ಬಂದು ಫುಡ್ ಅಂತ ಬಂದಾಗ ನ್ಯಾಚುರಲ್ ಆಗಿರೋ ಫುಡ್ ತಿಂತಾಯಿದ್ರು. ಸೊ ಏನಾಗುತ್ತೆ, ಈಗ ನಮ್ಮ ದೇಶ ಬೆಳೆದಂಗೆ ಸಪ್ಲೈ ಚೈನು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಜನಗಳೆಲ್ಲರೂ ದುಡಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ, ಸೊ ಓದೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ, ಸೊ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಸೊ ಮೊದಲು ಒಂದು ಕಾಲದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು ಮತ್ತು ಯಾವುದೇ ಫುಡ್ಗಳನ್ನ ಅವರೇ ಬೆಳ್ಕೊತಾ ಇದ್ರು. ಸೊ ಒಂದು ಚಿಕನ್ ಆಗ್ಬೋದು, ಒಂದು ಫಿಶ್ ಆಗ್ಬೋದು, ನ್ಯಾಚುರಲ್ ಆಗಿ ತೊಗೊಂಬರ್ತಾಯಿದ್ರು. ಸೊ ಇವತ್ತು ಅವರೆಲ್ಲ ಬ್ಯುಸಿ ಆದಮೇಲೆ ಅವ್ರಿಗೆ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಬೇಕೇ ಬೇಕು. ಇವತ್ತು ಯಾವುದೋ ನಾವು ತಿಂತಕ್ಕಂಥ ಸೊ ಚಿಕನ್ ಆಗ್ಬೋದು, ಫಿಶ್ ಆಗ್ಬೋದು, ಮಟನ್ ಆಗ್ಬೋದು, ನಾವೆಲ್ಲೋ ಒಂದು ಕಡೆ ಹೋಗಿ ಬ್ಯುಸಿ ಲೈಫಲ್ಲಿ ನಾವು ತೊಗೊಂಡು ತಿಂತೀವಿ ಅನ್ನೋ ಕಾಲ ಹೋಗಿದೆ ಇವತ್ತು. ಅವ್ರು ಗ್ಯಾರಂಟಿಯಾಗಿ 100% ಕ್ವಾಲಿಟಿ ಮತ್ತು ಟ್ರಸ್ಟ್ ಸರ್ವಿಸ್ ಕೊಡೋಂಥ ಒಂದು ಬ್ರ್ಯಾಂಡ್ ಬೇಕೇ ಬೇಕು. ಹಾಗಾಗಿ ಆ ಜವಾಬ್ದಾರಿನ, ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಂಡು ಇವತ್ತು ಮೈ ಚಿಕನ್ ಆ್ಯಂಡ್ ಮೋರು ಒಂದು ನಮ್ಮ ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿನ, ಗ್ಯಾರಂಟಿಡ್ ಕ್ವಾಲಿಟಿನ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸೊ ನಾವು ಈ ಕಂಪ್ನಿ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 18 ವರ್ಷ. ಸೊ ನಮ್ಮ ಹತ್ರ ಒಂದು 5 lakh ಪ್ಲಸ್ ಕಸ್ಟಮರ್ಸ್ ಇದ್ದಾರೆ. 5 ಲಕ್ಷಕ್ಕೂ ಹೆಚ್ಚಿನ ಜನ ಗ್ರಾಹಕರಿದ್ದಾರೆ. 18 ವರ್ಷದಲ್ಲಿ ಮಾಡಿರೋ ಸಂಪಾದನೆ ಏನು ಅಂದರೆ 5 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ನಮ್ಮನ್ನು ನಂಬ್ತಾ ಇದ್ದಾರೆ. ದಿನಂಪ್ರತಿ ನಾವು ಬೇಕು ಅಂತ ಇದ್ದಾರೆ, ನಮ್ಮ ಪ್ರಾಡಕ್ಟೇ ಬೇಕು ಅಂತಿದ್ದಾರೆ. ಖಂಡಿತ. ಸೊ ಇವತ್ತೇನಾಗಿದೆ, ಮೈ ಚಿಕನ್ ಮೂರಿ ಇಸ್ ಟ್ರಸ್ಟೆಡ್ ಬ್ರ್ಯಾಂಡ್ ಇನ್ ಬೆಂಗಳೂರು. ಸೊ ಈ ಟ್ರಸ್ಟೆಡ್ ಬ್ರ್ಯಾಂಡು ಒಂದಿಂದ ಡೆವಲಪ್ ಆಗಿದ್ದಿಲ್ಲ. ಸೊ ನಾವು ಕೂಡ ಸ್ಟಾರ್ಟಿಂಗ್ ಮಾಡಿದಾಗ ಸೊ ನಾವು ಹೇಗೆ ಈ ಜವಾಬ್ದಾರಿ ತೊಗೊಳಕ್ಕಾಗತ್ತೆ. ಯಾಕಂದರೆ ಜನಗಳಿಗೆ ಈ ನಾನ್ ವೆಜ್ ಅಂತ ಅಂದ ತಕ್ಷಣಕ್ಕೆ ಅವ್ರಿಗೆ ಒಂದು ಊರಿಂದ ಆಚೆಗಡೆ, ಸೊ ಇಲ್ಲಾಂದರೆ ಎಲ್ಲ ಒಂದು ಕಡೆ ಒಂದು ನಾರ್ಮಲ್ ಮೀಟ್ ಶಾಪ್ ಅಂತಂದರೆ ಒಂದು ಅನ್ಹೈಜಿನ್, ಅನ್ಬ್ರ್ಯಾಂಡ್, ಸೊ ಒಂದು ಕಡೆ ಶಾಪಲ್ಲಿ ಸಿಗುವಂಥ ಫುಡ್. ಸೊ ಇದನ್ನು ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕಾದ್ರೆ ನಾವು ಒಂದು ಶೋರೂಮ್ ಮಾಡಿದ್ದಕ್ಕೆ ಜನ ಬಂದಿಲ್ಲ ಇವತ್ತು. ಸೊ ನಾವು ಬ್ಯಾಕ್ ಎಂಡಲ್ಲಿ ಸೊ ನಮಗೆ ಬೇಕಾಗಿರ್ತಕ್ಕಂಥ ವೆಂಡರ್ಗಳ್ನ, ಸೊ ಅವ್ರ ಜೊತೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ನಮ್ಮ ಗ್ರಾಹಕರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸಪ್ಲೈ ಚೈನು ಮತ್ತು ವೆಂಡರು ಮತ್ತು ಪ್ರಾಡಕ್ಟ್ನ ನಾವು ಡೆವಲಪ್ ಮಾಡಿದ್ದಕ್ಕೆ ಇವತ್ತು ನಾವು ಫ್ರಂಟ್ ಎಂಡಿಗೆ ನಮ್ಮ ಕಸ್ಟಮರ್ಗಳಿಗೆ ಅವ್ರಿಗೆ ಯಾವ ರೀತಿ ಕ್ವಾಲಿಟಿ ಬೇಕು, ಅವ್ರಿಗೆ ಸ್ಪೆಸಿಫಿಕೇಷನ್ ಬೇಕು ಮತ್ತು ಇವನು ಒಳ್ಳೆ ಪ್ರೈಸ್ ಬೇಕು ಅಂತ ಕೊಡೋಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವು ಮೈ ಚಿಕನ್ ಆ್ಯಂಡ್ ಮೋರ್ ಏನು ಮಾಡಿದ್ದೀವಿ, ಎಂಡ್ ಟು ಎಂಡ್. ಸೊ ನಾವು ಬ್ಯಾಕ್ ಎಂಡಿಂದ ಫ್ರಂಟ್ ಎಂಡ್ವರೆಗೂ ನಾವು ಕಂಟ್ರೋಲ್ನ ಇಟ್ಕೊಂಡಿದ್ದೀವಿ.
ಸೊ ನಾವು ಸೋರ್ಸ್ ಮಾಡೋ ಪ್ಲೇಸಿಂದ ಇರ್ಬೋದು, ಫಿಷರ್ಮ್ಯಾನ್ಗಳಾಗ್ಬೋದು, ಆ ನಮ್ಮ ವೆಂಡರ್ಗಳಾಗಿರ್ಬೋದು. ಸೊ ಪ್ರತಿಯೊಂದು ನಾವು ಒಂದು ಚೈನನ್ನು ನಾವು ಬಿಲ್ಡ್ ಮಾಡಿಕೊಂಡು ಇವತ್ತು ಮೈ ಚಿಕನ್ ಮೂರು ನಾವು ಬಿಲ್ಡ್ ಮಾಡಿದ್ದೀವಿ. ಪ್ಲಸ್ ಅದು ನಮ್ಮ ಸ್ಟ್ರೆಂತ್. ಮತ್ತು ಅದಕ್ಕೂ ಜೊತೆಗೆ ನಮ್ಮಲ್ಲಿ ಎಂಪ್ಲಾಯೀಸ್ ಇವತ್ತು ನಾವು ಒಂದು 500+ ಎಂಪ್ಲಾಯೀಸ್ ಇದ್ದೀವಿ. ಸೊ ಇವತ್ತು ನಾರ್ಮಲಾಗಿ ಎಲ್ಲರಿಗೂ ಬಂದು ಇವತ್ತೊಂದು ಮೀಟ್ ಇಂಡಸ್ಟ್ರೀಲಿ, ಒಂದು ಚಿಕನ್ ಆ್ಯಂಡ್ ಫಿಶ್ ಇಂಡಸ್ಟ್ರೀಲಿ ಆ ಪ್ರಾಡಕ್ಟ್ನ ಹ್ಯಾಂಡ್ಲ್ ಮಾಡಬೇಕು, ಹೈಜಿನಿಕಾಗಿ ಹ್ಯಾಂಡ್ಲ್ ಮಾಡಬೇಕಂದ್ರೆ ಇಟ್ ಈಸ್ ನಾಟ್ ಈಸಿ. ಸೊ ನಮ್ಮಲ್ಲಿ ತುಂಬ ನಮ್ಮ ಮೈ ಚಿಕನ್ ಮೂಲ ಒಂದು ಸ್ಟ್ರೆಂತ್ ಅಂತ ಹೇಳಿದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಟ್ರೈನಿಂಗ್ ಸಿಸ್ಟಮು. ನಮ್ಮಲ್ಲಿ ಯಾರೇ ಬಂದರೂ ವಿ ರೆಸ್ಪೆಕ್ಟ್ ದಿಸ್ ಪ್ರಾಡಕ್ಟ್ ಆ್ಯಸ್ ಎ ಫುಡ್. ಸೊ ಇದು ನಾವೇನೋ ಒಂದು ಮೀಟ್ ಆ್ಯಂಡ್ ಸೀ ಫುಡ್ ಸೇಲ್ ಮಾಡ್ತೀವಿ ಅನ್ನೋ ಥರ ಕಂಪ್ನಿ ಅಲ್ವೇ ಅಲ್ಲ. ನಾವು ನಮ್ಮ ಗ್ರಾಹಕರಿಗೆ ಫುಡ್ಡನ್ನು ಕೊಡ್ತಾಯಿದ್ದೀವಿ. Find this place very hygienic. No, I am one person who never used to enter this non-veg shop, but this place I find very comfortable. It's very hygienic, in short, very neat and clean. ರೆಗ್ಯುಲರ್ ಆಗಿ ತೊಗೊಳ್ತೀವಿ. ಮಟನಿಂದ ಹಿಡಿದು ಆಲ್ ರೇಂಜ್ ಇರೋದ್ರಿಂದ ನಾವು ರೆಗ್ಯುಲರ್ ಆಗಿ ಇಲ್ಲೇ ಬಂದು ತೊಗೊಂಡು ಹೋಗ್ತಾ ಇದ್ದೀವಿ. ಕ್ವಾಲಿಟಿ ವೈಸು ಎಕ್ಸಲೆಂಟ್, ಚೆನ್ನಾಗಿದೆ. Quality is amazing. Always we get fresh products, and there is no doubt about it. And we are just coming from last 5 years, I think. And this says it all, that we are coming from last 5 years. So the quality, we are satisfied with the quality and the product. ಬಾಕ್ಸ್ನ, ಬ್ಯಾಗ್ಗಳನ್ನು, ಕ್ಯಾರಿಯರ್ಗಳನ್ನು ಈಗಲೂ ಕೂಡ ಗಂಡು ಮಕ್ಕಳು ಇಟ್ಕೊಂಡು ತರಬೇಕು ಅನ್ನೋ ಒಂದು ಬೇಡವಾಗಿರೋ ಸಂಪ್ರದಾಯಗಳನ್ನು ನಾವು ರೂಢಿ ಮಾಡ್ಕೊ ಬಂದಿದ್ದೇವೆ. ಬಟ್ ಅದನ್ನು ಮೈ ಚಿಕನ್ ಆ್ಯಂಡ್ ಮೋರ್ ಅವರು ನೀವು ಬದಲಾಯಿಸಿದ್ದೀರಿ ನಾನು ಕೇಳ್ಪಟ್ಟಂಗೆ. ಸೊ ಹೆಂಗೆ ಹೇಳ್ತೀರಿ? ಸೊ ಏನಾಗುತ್ತೆ, ಮೈ ಚಿಕನ್ ಮೂರಲ್ಲಿ ನೀವು ನೋಡಿರ್ಬೋದು, ನಮ್ಮೆಲ್ಲ ಸಾಕಷ್ಟು ಲೇಡೀಸ್ ಸ್ಟಾಫ್ಗಳೇ ವರ್ಕ್ ಮಾಡ್ತಾರೆ ನಮ್ಮಲ್ಲಿ. ಸೊ ಏನಕ್ಕೆ ನಿಮ್ಗೆ ನಾನು ಆವಾಗಲೇ ಹೇಳಿದಾಗೆ, ಸೊ ಇದು ನಾವು ಫುಡ್ ಥರ ಕನ್ಸಿಡರ್ ಮಾಡ್ತೀವಿ ಯಾವಾಗಲೂ. ಸೊ ಇವತ್ತೇನಾಗುತ್ತೆ, ಇವತ್ತೊಂದು ಚಿಕನ್ ಆಗ್ಬೋದು, ಫಿಶ್ ಆಗ್ಬೋದು, ಅದು ಯಾವ ಶಾಪಲ್ಲಿ ಕಟ್ಟಿಂಗ್ ಆಗುತ್ತೆ, ಪ್ಯಾಕಿಂಗ್ ಆಗುತ್ತೆ ನೋಡಿದರೆ ನಾವು ತಿನ್ನೋದಕ್ಕೂ ನಾವು ನಮ್ಮ ಬ್ಯೂಟಿಫುಲ್, ನಮ್ಮ ಇಷ್ಟವಾಗಿರ್ತಕ್ಕಂಥ ನಮ್ಮ ಮನೇಲಿ, ಸೊ ಅದನ್ನು ನಾವು ಒಂದು ಡೈನಿಂಗ್ ಟೇಬಲಲ್ಲಿ ತಿನ್ನೋದಕ್ಕೂ ಅದು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೂ ಸಂಬಂಧನೇ ಇರಲ್ಲ, ಆ ರೀತಿ ಇರುತ್ತೆ. ಸೊ ಯಾಕಂದ್ರೆ ನಾವು ತಿನ್ನಬೇಕಾದ್ರೆ ಅದನ್ನು ಭಾಳ ಡಿಲಿಷಿಯಸ್ ಆಗಿ ಅದನ್ನು ಎಂಜಾಯ್ ಮಾಡಿ ತಿಂತೀವಿ. ಬಟ್ ಅದು ಎಲ್ಲಿಂದ ಯಾವ ಸೋರ್ಸಿಂದ ಬಂತು ಅಂತ ನೋಡೋಕೆ ಹೋದರೆ ಆ ಪ್ಲೇಸ್ಗೂ ನಾವು ತಿನ್ನುವಂಥ ಪ್ಲೇಸ್ಗೂ ಸಂಬಂಧನೇ ಇರಲ್ಲ. ಸೊ ನಾವೇನು ಮಾಡಿದ್ದೀವಿ, ಈವನ್ ಅವ್ರು ಬೈಯಿಂಗ್ ಮಾಡುವಂಥ ಪ್ಲೇಸ್ ಕೂಡ ಹೈಜಿನಿಕ್ ಆಗಿರಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕು. ಸೊ ಇವತ್ತು ನೀವು ನಮ್ದು ಯಾವುದೇ ಔಟ್ಲೆಟ್ಗಳನ್ನ ನೋಡಿದರೆ ನೀವು ಅಷ್ಟು ಕಂಪ್ಲೀಟ್ ನಾವು ಟೈಲ್ಸ್ ಹಾಕಿ ಅದಕ್ಕೊಂದು ಟ್ರೈನ್ಡ್ ಎಂಪ್ಲಾಯೀಸ್ ಇಟ್ಕೊಂಡು, ಮತ್ತು ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಟೇಬಲ್ಗಳು, ಫುಡ್ ಗ್ರೇಡ್ ಟೇಬಲ್ ಇಟ್ಕೊಂಡು, ಇಟ್ಸ್ ವೆರಿ ಬ್ಯೂಟಿಫುಲ್ ಶಾಪ್ ಫಾರ್ ಚಿಕನ್ ಆ್ಯಂಡ್ ಫಿಶ್. ಸೊ ಇದನ್ನು ಯಾರೂ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ನಾವು ಆ ಶಾಪ್ನ ನಾವು ಡೆವಲಪ್ ಮಾಡಿದ್ದೀವಿ ಅಂತ ಹೇಳಿದರೆ, ಸೊ ಇಟ್ ಈಸ್ ಫುಡ್. ಸೊ ಕಸ್ಟಮರು ನಮ್ಮ ಸ್ಟೋರಲ್ಲಿ ತಗೊಳ್ಳೋವಾಗಿಂದ ಹಿಡಿದು, ಸೊ ಅವ್ರು ಕುಕ್ ಮಾಡ್ತಾವಿಂದ ಹಿಡಿದು ತಿನ್ನೋವರೆಗೂ ಇಟ್ಸ್ ಲೈಕ್ ಎ ಸೆಲೆಬ್ರೇಷನ್ ಫಾರ್ ದೆಮ್. ಕಾನ್ಸೆಪ್ಟ್ ಹೆಂಗೆ ಬಂತು ನಿಮಗೆ? ಹಿಂಗೆ ಮಾಡ್ಬೋದು, ಇಷ್ಟು ಕ್ಲೀನಾಗೂ ಮಾರ್ಬೋದು ನಾವು, ಅದೇ ಮಾಂಸವನ್ನು ವೆರೈಟಿಯಾಗಿ ಮಾರ್ಬೋದು ಅಂತ ತಲೆಗೆ ಬಂದಿದ್ದು ಹೆಂಗೆ ಐಡಿಯಾ? ಆ್ಯಕ್ಚುಲಿ ಇದು ನಾನು ಮೊದಲು ಒಂದು ಪ್ರೀವಿಯಸ್ ಕಂಪ್ನಿಲಿ, ಒಂದು ಪೌಲ್ಟ್ರಿ ಕಂಪ್ನಿಲಿ 1-2 ಕಂಪ್ನಿ ವರ್ಕ್ ಮಾಡ್ತಾಯಿದ್ದಾಗ, ಸೊ ಅಲ್ಲಿ ನಾನು ಈ ಪೌಲ್ಟ್ರಿ ಫಾರ್ಮರ್ಸ್ಗಳು ಮತ್ತು ಈ ಟ್ರೇಡರ್ಸ್ ಶಾಪ್ನೆಲ್ಲ ವಿಸಿಟ್ ಮಾಡ್ತಾಯಿದ್ದೆ. ಸೊ ಆ ವಿಸಿಟ್ ಮಾಡುವಾಗ ನನಗೆ ಅನಿಸಿದ್ದು, ಸೊ ಇಷ್ಟು ಚೆನ್ನಾಗಿ ಕೋಳಿಗಳನ್ನೆಲ್ಲ ಬೆಳೀತಾರೆ, ಸೊ ಇಲ್ಲಿ ನೋಡಿ ಶಾಪಲ್ಲಿ ನೋಡಿದ್ರೆ ಇಷ್ಟೊಂದು ಪಾಪ ಅನ್ಹೈಜಿನಿಕ್ ಆಗಿದೆ, ಮತ್ತು ಅದಕ್ಕೆ ಪ್ರಾಪರ್ ಕೇರ್ ಇಲ್ಲ, ಸೊ ಅದು ಹೈಜಿನಿಕಾಗಿ ಪ್ರೊಸೆಸ್ ಆಗೋಲ್ಲ, ಏನಿಲ್ಲ, ಇದೇನಾರು ಮಾಡಬೇಕಲ್ಲ ಅಂತೇಳಿ. ಸೊ ನನ್ನ ಜಾಬು ಆ ಚಿಕ್ಕ ಏಜಲ್ಲಿ ನಾನು ಆಲ್ಮೋಸ್ಟ್ ಒಂದು 24.5 ಏಜ್ ನಾನು ಆ ಟೈಮಲ್ಲಿ ನಾನು ಇದನ್ನು ಯೋಚನೆ ಮಾಡಿದಾಗ. ಸೊ 2007 ನವಂಬರಲ್ಲಿ ನಾನೊಂದು ಶಾಪನ್ನು ಇಟ್ಟು, ಸೊ ಇದನ್ನು ಮಾಡಬೇಕು, ಒಂದು ಹೈಜಿನಿಕ್ಕಾಗಿ ಶಾಪನ್ನು ಮಾಡಿ ಕಸ್ಟಮರ್ ಕೊಡಬೇಕಂತೇಳಿ ನಾನು ಸ್ಟಾರ್ಟ್ ಮಾಡಿದೆ. ಆ ಸ್ಟಾರ್ಟ್ ಮಾಡುವಾಗ ನನಗೆ 100% ಕಾನ್ಫಿಡೆಂಟು ನನ್ನ ಬಿಸ್ನೆಸ್ ನನ್ನ ಮೇಲೆ ಇರಲಿಲ್ಲ, ಬಟ್ 100% ಕಾನ್ಫಿಡೆಂಟು ಈ ಬಿಸ್ನೆಸ್ ಮಾಡೆಲ್ ಮೇಲೆ ಇತ್ತು. ಯಾಕಂದರೆ ನನಗೆ ಆ ಏಜಲ್ಲಿ ನನಗೆ ಬಿಸ್ನೆಸ್ ಅಂದರೆ ಏನಂತಲೇ ಗೊತ್ತಿಲ್ಲ. ನನಗೆ ಇವನ್ ನಾನು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋ ಐಡಿಯಾ ಕೂಡ ನನಗೆ ಅವಾಗಿಲ್ಲ. ಸೊ ಸಂಬಳ ಎಷ್ಟಿತ್ತು ಸರ್? ಬೇರೆ ಕಡೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ಸಂಬಳ ಎಷ್ಟು? ಓಕೆ, ನನಗೆ ಆವಾಗ 2007 ನಾನು ವರ್ಕ್ ಮಾಡುವಾಗ ನನಗೊಂದು 15,000 ರೂಪೀಸ್ ಸ್ಯಾಲ್ರಿ ಇತ್ತು. 15,000 ಸ್ಯಾಲ್ರಿ ಇತ್ತು. ಸೊ ದಟ್ ವಾಸ್ ಎ ಗ್ರೇಟ್ ಸ್ಯಾಲ್ರಿ ಆ್ಯಕ್ಚುಲಿ ಆ ಟೈಮಲ್ಲಿ. ಈಗ ನಾವು ಅರೌಂಡ್ ಈ ವರ್ಷ ನಮಗೆ 140 crores ಟರ್ನ್ ಮಾಡಿದ್ದೀವಿ ಈ ವರ್ಷ. ಓಕೆ. ಅವತ್ತು ನಾನು ಹಿಂಗೆ ಮಾಡ್ಬೋದು ಅಂತ ನಮ್ಮ ಕಾರ್ಯಕ್ರಮದ ಹೆಸರು ಗೇಮ್ ಚೇಂಜರ್ ಅಂತ. ನಿಮ್ಮನ್ನು ಕೆಲಸ ಬಿಟ್ಟು 15,000 ಸಂಬಳ ಆಗಿನ ಕಾಲದಲ್ಲಿ ಅಂದರೆ ಅದು ದೊಡ್ಡ ಮ್ಯಾಟರೇ. ಹೌದು.
ಡೆಫಿನೆಟ್ಲಿ ಈ ಮೈ ಚಿಕನ್ ಆ್ಯಂಡ್ ಮೋರ್ ಅನ್ನುವಂಥದ್ದು ತುಂಬ ಜನ ಗೊತ್ತಿರುವಂತಹ ಪ್ರಾಡಕ್ಟ್. ಇದ್ರ ಬಗ್ಗೆ ನಿಮ್ಮ ಬಾಯಿಂದಲೇ ಹೇಳಿಸೋದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಗೊತ್ತಾಗಿದೆ, ಬಾಯಿಂದ ಬಾಯಿಗೆ ಪ್ರಚಾರ ಆಗಿದೆ, ಫೈನ್. ಬಟ್ ನಿಮ್ಮ ಈ ಬಿಸ್ನೆಸ್ ಜರ್ನಿ ಹೆಂಗೆ ಬಂತು ಅಂತ ಗೊತ್ತಾಗ್ಬಿಟ್ರೆ ಒಂದು 100 ಜನ ಯಶಸ್ವಿ ಆಗಲಿ, ಇದನ್ನ ನೋಡ್ಕೊಂಡು ಒಂದು 10 ಜನ ಸಕ್ಸಸ್ ಆಗಲಿ, ನಮ್ಮ ಕಾರ್ಯಕ್ರಮದ ಉದ್ದೇಶ ಒಂದು ಪಾಸ್ ಆದಂಗೆ ಆಗುತ್ತೆ. ಹಂಗಾಗಿ ಕೇಳ್ತಾ ಇದ್ದೀನಿ, ಆ ರಿಸ್ಕ್ ಯಾಕೆ ತೊಗೊಂಡ್ರಿ? ಸೊ ಏನಾಗುತ್ತೆ, ಯಾವಾಗಲೂ ನಾವು ಅಂದ್ಕೊಳ್ಳೋದು ಬೇರೆ. ಸೊ ನಾವು ಅಂದ್ಕೊಂಡಿದ್ದು ಏನೂ ರಿಸಲ್ಟ್ ಕೊಡಲ್ಲ ಯಾವಾಗಲೂ. ಸೊ ನಾವೇನು ಮಾಡ್ತೀವಿ ಅದು ರಿಸಲ್ಟ್ ಕೊಡುತ್ತೆ. ಸೊ ನಾವು ಸ್ಟಾರ್ಟಿಂಗ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಜಸ್ಟ್ 25-25 ಇಯರ್ಸ್ ಯಂಗ್ ಪರ್ಸನ್. ಆ ಟೈಮಲ್ಲಿ ನನಗೆ ಬಿಸ್ನೆಸ್ ಅಂದರೆ ಇವನ್ ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಬಿಸ್ನೆಸ್. ಆದರೆ ಈ ಪ್ರಾಡಕ್ಟನ್ನು ಮತ್ತು ಈ ಕ್ವಾಲಿಟಿ ಪ್ರಾಡಕ್ಟ್ನ ನಾವು ಈ ಥರ ಒಂದು ಶೋರೂಮಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ನಾವೇನು ಮಾಡ್ತಾಯಿದ್ದೀವಿ, ಸೊ ಈ ಪ್ರಾಡಕ್ಟಿಂದ ಕಸ್ಟಮರ್ಗೆ ಬೆನಿಫಿಟ್ ಇದೆ. ಸೊ ಮೇ ಬಿ ನನಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಬರದೇ ಇರ್ಬೋದು, ಆ ಟೈಮಲ್ಲಿ ಕಸ್ಟಮರ್ಗೆ ನಾವು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು. ಆದರೆ ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅನ್ನೋದು ನಂಬಿಕೆ ಇತ್ತು. ಸೊ ಆ ನಂಬಿಕೆ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಸೊ ನನಗೇನು ಗೊತ್ತಿಲ್ಲದೆ ಇದ್ದಾಗ ನನಗೆ ಮೊದಲನೇ ವರ್ಷ ಐ ವಾಸ್ ಕಂಪ್ಲೀಟ್ಲಿ ಇನ್ ಲಾಸ್. ಸೊ ಎಷ್ಟು ಲಾಸ್ ಅಂತ ಹೇಳಿದರೆ ನನಗೆ ಒಂದು ಸಣ್ಣ ಸ್ಯಾಲ್ರಿ ಕೊಡೋಕ್ಕೂ ರೆಂಟ್ ಕೊಡೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ ಫಸ್ಟ್ ಇಯರಲ್ಲಿ. ಎಷ್ಟು ಜನ ಹೈರ್ ಮಾಡಿದ್ರಿ ಸ್ಟಾರ್ಟಿಂಗ್? ಎಷ್ಟು ಜನದಿಂದ ಶುರುವಾಯಿತು ಮೈ ಚಿಕನ್ ಆ್ಯಂಡ್ ಮೋರ್ ಅನ್ನೋದು? ಆ್ಯಕ್ಚುಲಿ ಎಷ್ಟು ಜನದಿಂದ ನಾವು ಹೈರ್ ಮಾಡಿದ್ರಿ ಅನ್ನೋದಕ್ಕಿಂತ ಎಷ್ಟು ಜನ ನಾನು ಕರ್ಕೊಂಡು ಶುರು ಮಾಡಿದೆ ಅಂತಂದರೆ ನನ್ನ ಜೊತೆ ಇದ್ದಿದ್ದು 4 ಜನ ಎಂಪ್ಲಾಯ್ಸ್ ಆವತ್ತು. ಸೊ ಇವತ್ತು ನನ್ನ ಹತ್ರ 500 ಜನಕ್ಕೆ ಮೇಲೆ ಇವತ್ತು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. 500 ಜನಕ್ಕೂ ಮೇಲೆ 500 ಜನಕ್ಕೂ ಮೇಲೆ ಇವತ್ತಿದ್ದೀವಿ. ಅವತ್ತು ನಾವು 4 ಜನ ಎಂಪ್ಲಾಯೀಸ್ನ ನಾನು ಟೀಮ್ ಕರ್ಕೊಂಡು ನಾನು ಶುರು ಮಾಡಬೇಕಾದ್ರೆ ಸೊ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅಂತ ಗೊತ್ತಿತ್ತು, ಬಟ್ ಬಿಸ್ನೆಸ್ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ. ಸೊ ಇದರಿಂದ ನಾವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬಿಸ್ನೆಸ್ನ ಪ್ರತಿಯೊಂದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎವ್ರಿ ಡೇ ಇಸ್ ಲರ್ನಿಂಗ್. ಸೊ ನಾವು ಪ್ರತಿಯೊಂದು ನಾವು ಕಲಿತಾ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬಂದ್ವಿ. ಸೊ ಈ ಜರ್ನಿಲಿ 18 ವರ್ಷದ ಜರ್ನಿಲಿ ನೀವು ನೋಡೋಕೆ ಹೋದರೆ ನಾನು ಈ ಕಂಪ್ನಿ ಬಿಲ್ಡ್ ಮಾಡಿದ್ದೀನ ಇಲ್ಲ ಈ ಕಂಪ್ನಿ ನನ್ನನ್ನು ಬಿಲ್ಡ್ ಮಾಡಿದೆ ಅಂತ ನೋಡೋಕೆ ಹೋದರೆ ಆ್ಯಕ್ಚುಲಿ ಈ ಕಂಪ್ನಿ ಈ ಮೈ ಚಿಕನ್ ಆ್ಯಂಡ್ ಮೋರ್ ಜರ್ನಿ ನನ್ನನ್ನು ಬಿಲ್ಡ್ ಮಾಡಿದೆ. ಮಹೇಶ್ ಏನು ಅನ್ನೋದನ್ನು ಮಹೇಶ್ ಅವ್ರಿಗೆ ತಿಳಿಸಿದ್ದು ನಿಮ್ಮ ಬ್ರ್ಯಾಂಡ್. ಖಂಡಿತ. ಸೊ ಏನಾಗುತ್ತೆ, ಈ ಜರ್ನಿಯಲ್ಲಿ ನಾನೊಬ್ಬ ಲೀಡ್ರಾಗಿ ಬದಲಾದೆ. ನಾನೊಬ್ಬ ಸೊಸೈಟಿ ಬಗ್ಗೆ ಏನಾದರೂ ಒಂದು ಡಿಫ್ರೆನ್ಸ್ನ ಮಾಡ್ಬೋದು ಅನ್ನೋ ಒಬ್ಬ ವ್ಯಕ್ತಿಯಾಗಿ ಬದಲಾದೆ ನಾನು ಇವತ್ತು ನನ್ನ ಬಗ್ಗೆ ನಾನು ಯೋಚನೆ ಮಾಡಿಕೊಂಡು ಒಂದು ಸ್ಯಾಲ್ರಿ ತೊಗೊಂಡು ಯೋಚನೆ ಮಾಡ್ತಿರ್ತಕ್ಕಂಥ ಮಹೇಶ ಇವತ್ತು ದೇಶದ ಬಗ್ಗೆ ಯೋಚನೆ ಮಾಡುವಂಥ ಮಹೇಶಾಗಿ ಬದಲಾಗಿದ್ದೇನೆ. ಈ ಕಾನ್ಸೆಪ್ಟ್ ನಾಳೆ ದಿನ ಇವತ್ತು ನಮ್ಮನ್ನೆಲ್ಲ ಫಾಲೋ ಮಾಡಿ ಇಡೀ ಈ ಮೀಟ್ ಇಂಡಸ್ಟ್ರಿ ಚೇಂಜ್ ಆಗ್ತಾಯಿದೆ. ಎಲ್ಲರೂ ಹೈಜಿನಿಕ್ ಸ್ಟೋರ್ಸ್ ಮಾಡ್ತಾಯಿದ್ದಾರೆ. ನನ್ನ ಕಡೆಯಿಂದ ನಾನು ಯಾವಾಗಲೂ ಯೋಚನೆ ಮಾಡೋದು, ನಮ್ಮ ಕಂಪ್ನಿ ಕಡೆಯಿಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಆಲ್ರೆಡಿ ಕೊಡ್ತಾಯಿದ್ದೀವಿ. ಸೊ ನಾವು ಇವತ್ತು ಬೆಂಚ್ ಮಾರ್ಕ್ ಆಗಿದ್ದೀವಿ ಇಂಡಸ್ಟ್ರಿಯಲ್ಲಿ. ಎಲ್ಲ ಸ್ಟೋರು ಹೈಜಿನಿಕ್ ಆಗಬೇಕು. ನಾವು ತಿಂತಕ್ಕಂಥ ಚಿಕನ್ನು ಮತ್ತು ಫಿಶ್ಶು ಅದು ರೋಡ್ ಸೈಡಲ್ಲಿ ಸಿಗಬಾರ್ದು, ಅನ್ಹೈಜಿನಿಕ್ ಶಾಪಲ್ಲಿ ಸಿಗಬಾರ್ದು. ಒಂದು ಹೈಜಿನಿಕ್ ಶಾಪು ವೆಲ್ ಎಕ್ವಿಪ್ಡ್ ಶಾಪಲ್ಲಿ ಸಿಗಬೇಕು. ಯಾಕಂದರೆ ಇದು ಫುಡ್. ಸೊ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಇವತ್ತು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 80% + ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ಇವನು ಕರ್ನಾಟಕದಲ್ಲಿ 78% ಇದ್ದಾರೆ. ಸೊ ನಮ್ಮ ಪಕ್ಕದ ಆಂಧ್ರದಲ್ಲಿ ಕೇರಳದಲ್ಲಿ ಆಲ್ಮೋಸ್ಟ್ 90% + ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಈ ಫುಡ್ ಬಂದು ಒಂದು ಹೈಜಿನಿಕ್ ಶಾಪಲ್ಲಿ ಸಿಗಬೇಕು ಅನ್ನೋ ಕಾನ್ಸೆಪ್ಟನ್ನು ನಾವು ಅವತ್ತು ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ನಾವೇ ಬೆಂಚ್ ಮಾರ್ಕ್ ಆಗಿದ್ದೀವಿ. ಇವತ್ತು ಯಾರೇ ಬಂದರೂ ಕೂಡ ನಮ್ಮನ್ನು ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಹೊರಗಿನ ಜನ ಬಿಸ್ನೆಸ್ ಮನ್ಗಳನ್ನು ನೋಡೋ ರೀತಿ ಹೆಂಗೆ ಅಂದರೆ ಅವ್ರಿಗೇನು ಬಿಡಪ್ಪ, ಕೋಟ್ಯಾಂತರ ರೂಪಾಯಿ ಅರ್ನಿಂಗ್ ಇರುತ್ತೆ, 100 ಜನಕ್ಕೆ ಕೆಲಸ ಕೊಡ್ತಾರೆ, ತುಂಬ ಬಿಂದಾಸ್ ಲೈಫ್ ಅಂತ. ನಿಜವಾಗಿಯೂ ಈ ಬಿಸ್ನೆಸ್ ಮನ್ಗಳ ಲೈಫ್ ಅಷ್ಟೊಂದು ಬಿಂದಾಸ್ ಆಗಿರುತ್ತಾ, ಅಥವಾ 24/7 ನಿಮ್ಮ ತಲೆಯಲ್ಲಿ ಓಕೆ ಇದಾದರೆ ಹೆಂಗೆ, ಇದು ಕಡಿಮೆ ಆಯ್ತಾ, ಇದನ್ನು ಹೆಂಗೆ ಗೇನ್ ಮಾಡೋದು, ಇದು ಓಡ್ತಾ ಇರುತ್ತಾ? ರೆಸ್ಟ್ಲೆಸ್ ಲೈಫಾ ಬಿಸ್ನೆಸ್ ಮನ್ನಿಂದು? ರೆಸ್ಟ್ಲೆಸ್ ಲೈಫ್ ಅಂತೇಳಿ ಹೇಳಿಕ್ಕೆ ಬರಲ್ಲ. ಸೊ ಬಿಸ್ನೆಸ್ ಮ್ಯಾನ್ಗೆ ಬಿಸ್ನೆಸ್ ಮ್ಯಾನ್ ಯಾವತ್ತೊಬ್ಬ ಲೀಡರ್ ಆಗಿರ್ತಾನೆ ಯಾವಾಗಲೂ ಅಷ್ಟೇ. ಅವನೊಬ್ಬ ಆರ್ಡಿನರಿ ಮ್ಯಾನ್ ಆಗಿ ದೊಡ್ಡ ಬಿಸ್ನೆಸ್ನ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಯಾವಾಗಲೂ ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಿರ್ತಾನೆ. ಸೊ ಆ ಎಕ್ಸ್ಟ್ರಾಡಿನರಿ ಪರ್ಸನ್ನು ಬಿಂದಾಸಾಗಿ ಆರಾಮಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಏನು ಬೇಕು? ನನ್ನ ಹತ್ರ ಈಗ 1.5-2 ಕೋಟಿ ದುಡ್ಡಿದೆ, ನಾನು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ತಿಂಗಳು ನನಗೆ ಲಾಭ ಬಂದರೆ ಸಾಕು, ಆಗುತ್ತಾ? ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅವನು ಇನ್ವೆಸ್ಟ್ ಮಾಡಿದ ಮೇಲೆ ಅವನು ಅದನ್ನು ಹೆಂಗೆ ಡೆವಲಪ್ ಮಾಡ್ತಾನೆ, ಸೊ ಅದರಿಂದ ಒಂದು ಪರ್ಪಸ್ ಏನು. ಸೊ ನಾವೇನಾದ್ರೂ ಇಲ್ಲಿ ನಾವು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದು ಉದ್ದೇಶ ಭಾಳ ಮುಖ್ಯ ಆಗುತ್ತೆ. ಸೊ ಆ ಉದ್ದೇಶ, ಮೊದಲನೇ ಉದ್ದೇಶ ಏನಾಗಿರ್ಬೇಕಂತಂದರೆ ನಾವು ನಿಜವಾಗ್ಲೂ ಜನಗಳಿಗೆ ಸೇವೆ ಮಾಡೋ ಉದ್ದೇಶ ಆಗಿರಬೇಕು. ಸೊ ನಾನು ದುಡ್ಡನ್ನು ಕೂಡ ನಾನು ಇನ್ವೆಸ್ಟ್ ಮಾಡಿ ಸೊ ನನ್ನ ಪ್ರಾಡಕ್ಟ್ ಮತ್ತು ನನ್ನ ಸರ್ವಿಸಸ್ಸಿಂದ ನನ್ನ ಜನಗಳಿಗೆ ನಾನು ಸೇವೆ ಮಾಡ್ತೀನಿ. ಈ ಪ್ರಾಡಕ್ಟು ಈ ಸರ್ವಿಸಸ್ಸು ಇವತ್ತು ಈ ಜನಗಳಿಗೆ ಅನುಕೂಲ ಆಗುತ್ತೆ. ಆ ಅನುಕೂಲ ಆಗೋದ್ರಿಂದ ನನಗೇನಾದ್ರು ದುಡ್ಡು ಸಿಗುತ್ತೆ. ಸೊ ಆ ದುಡ್ಡು ನಮ್ಮ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಕಳ್ಳಾಟಗಳು ಜಾಸ್ತಿ ದಿನ ನಡೆಯಲ್ಲ.
ಅದು ಫುಡ್ ಮಾರ್ಕೆಟ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು. ನಮ್ಮ ಉದ್ದೇಶ ಸ್ಟ್ರೈಟ್ ಆ್ಯಂಡ್ ಕ್ಲಿಯರ್ ಆಗಿದ್ರೆ ಆ್ಯಂಡ್ ಜನಕ್ಕೆ ಒಳ್ಳೇದಾಗಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ರೀಚ್ ಆಗೋ ತನಕ ಸ್ವಲ್ಪ ಕಷ್ಟ ಆಗ್ಬೋದು ನಮಗಷ್ಟೇ. ಇವತ್ತೇನಾಗುತ್ತೆ, ಪ್ರತಿಯೊಬ್ಬರಿಗೂ ಇವೊಂದು ನಮ್ಮಲ್ಲಿ ಯಾರೇ ಒಂದು ಇವತ್ತು ನಮ್ಮ ಟೀಮ್ ವರ್ಕ್ ಮಾಡ್ಬೋದು, ಇಲ್ಲ ನಮ್ಮ ಕಸ್ಟಮರ್ಸ್ ಇರ್ಬೋದು, ನಮ್ಮ ವೆಂಡರ್ಸ್ ಇರ್ಬೋದು. ಸೊ ಇವು ಪ್ರತಿಯೊಂದು ಏನಾಗುತ್ತೆ, ಇದ್ರ ಪರ್ಪಸ್ ಏನು, ಈ ಕಂಪ್ನಿ ವಿಷನ್ ಏನು. ಸೊ ಮೈ ಚಿಕನ್ ಮೂರು ಇವತ್ತು ನಿಜವಾಗ್ಲೂ ಮಾರ್ಕೆಟಲ್ಲಿ ಏನು ಡಿಫ್ರೆನ್ಸ್ನ ಮಾಡ್ತಾಯಿದೆ ಇವತ್ತು. ಸೊ ಒಂದು ಚಿಕನ್ನು ಮತ್ತು ಫಿಶ್ ಪ್ರಾಡಕ್ಟ್ನ ಇಟ್ಕೊಂಡು ಸೊ ಇಡೀ ಬೆಂಗಳೂರಲ್ಲಿ ನಾವು ನಂಬರ್ 1 ಆಗಿದ್ದೀವಿ ಅಂತ ಹೇಳಿದ್ರೆ, ಸೊ ಬಿಕಾಸ್ ಆಫ್ ನಮ್ಮ ಪರ್ಪಸ್ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕಸ್ಟಮರ್ಗೆ ಬೆಸ್ಟ್ ಪ್ರಾಡಕ್ಟ್ನ ಕೊಡಲೇಬೇಕು, ಅವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಸೊ ಅವ್ರು ಏನು ಆಲ್ರೆಡಿ ಪ್ರಾಬ್ಲಮ್ನ ಅವ್ರು ಫೇಸ್ ಮಾಡ್ತಾಯಿದ್ರು ಮಾರ್ಕೆಟಲ್ಲಿ, ಒಂದು ಅನ್ಹೈಜಿನ್ ಪ್ರಾಬ್ಲಮ್ ಇತ್ತು, ಅವ್ರು ಒಳ್ಳೆ ಶಾಪಿಗೆ ಹೋಗ್ಬಿಟ್ಟು ಮೀಟ್ ಆ್ಯಂಡ್ ಸೀ ಫುಡ್ ತೊಗೊಳಕ್ಕೆ ಒಳ್ಳೆ ಶಾಪ್ಗಳೇ ಇರಲಿಲ್ಲ. ಸೊ ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ. ಮತ್ತು ಒಳ್ಳೆ ನೀಟಾಗಿ ಅವ್ರಿಗೆ ಕಟಿಂಗ್ ಮತ್ತು ಪ್ಯಾಕ್ ಮಾಡಿ ಕೊಡುವಂಥವ್ರು ಆಗಬೇಕಿತ್ತು, ಅದನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಒಂದು ಔಟ್ಲೆಟಲ್ಲಿ ಏನೋ ಒಂಥರ ಕೆಟ್ಟದಾಗ ಸ್ಮೆಲ್ ಇಲ್ಲದೆ ಭಾಳ ಹೈಜಿನಿಕ್ ಆಗಿರೋ ಒಂದು ಶಾಪ್ ಬೇಕಿತ್ತು, ಅದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇವತ್ತು ಏನಾಗಿದೆ, ಇಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಅಂತಂದರೆ ಮೈ ಚಿಕನ್ ಮೂರು ಇವತ್ತು ಮಾರ್ಕೆಟಲ್ಲಿ. ಸೊ ಇದರಿಂದ ಕಸ್ಟಮರ್ಗೆ ಭಾಳನೇ ಬೆನಿಫಿಟ್ ಇದೆ, ತುಂಬ ಟ್ರಾನ್ಸ್ಪರೆನ್ಸಿ ಇದೆ. ನಮ್ಮಲ್ಲಿ ಬಿಲ್ಲಿಂಗ್ ಆಗ್ಬೋದು, ಪೇಮೆಂಟ್ ಆಗ್ಬೋದು, ಪ್ರಾಡಕ್ಟ್ ಆಗ್ಬೋದು, ಸರ್ವಿಸಸ್ ಆಗ್ಬೋದು, ಎಂಪ್ಲಾಯ್ಸ್ ಆಗ್ಬೋದು. ಇಟ್ ಈಸ್ ರಿಯಲಿ ಅಮೇಝಿಂಗ್. ಕಸ್ಟಮರ್ಗೆ ಭಾಳನೇ ಉಪಯೋಗ ಇದೆ. ಈಗ ಮಹೇಶ್ ಅವ್ರನ್ನ ಈ ಸೀಟಲ್ಲಿ ನಾವು ನೋಡ್ತಾ ಇದ್ದೀವಿ ಒಬ್ಬ ಲೀಡರ್ ಆಗಿ ಅಂತ ಅಂದರೆ, ನಿಮ್ಮ ಇಷ್ಟು ವರ್ಷಗಳ ಜರ್ನಿ ಹೀಗೆ ಪೀಕಲ್ಲೇ ಇರಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಕೆಲವೊಂದು ಸಲ ಮಾರ್ಕೆಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಅಥವಾ ನಿಮ್ಮ ಹತ್ರ ಇರೋ ಕೆಲಸಗಾರ ಏನಾದರೂ ಪ್ರಾಬ್ಲಮ್ ಮಾಡಿಕೊಂಡ್ರೆ, ಅದನ್ನೆಲ್ಲ ಹೆಂಗೆ ಸಾಲ್ವ್ ಮಾಡ್ಕೊಳ್ತಾ ಇದ್ರಿ? ಯಾರೇ ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ, ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಆಲೋಚನೆ ತಕ್ಕನಾಗೆ ನಮ್ಮ ಮೂಡು ಮತ್ತು ನಮ್ಮ ಎನರ್ಜಿ ಬದಲಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗಲೂ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಆಲೋಚನೆ ನಮಗೆ ಡೌನ್ ಆದರೆ, ಇಲ್ಲ ನಮಗೇನಾದ್ರು ಮನಸ್ಸಲ್ಲಿ ಏನಾದ್ರು ಬೇರೆ ಥರ ಯೋಚನೆ ಬಂದಾಗ ನಾವು ಆಟೋಮೆಟಿಕ್ಕಾಗಿ ನಾವು ಬದಲಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದರೆ ನೀವೇನು ಉದ್ದೇಶ ಇಟ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ, ನೀವು ಲಾಸ್ಟ್ ಒಂದು ಪೀಕಲ್ಲಿ ಏನು ನೋಡ್ತೀರಿ, ನೀವು ಅದನ್ನು ನೋಡುತ್ತಾ ಇದ್ದರೆ ನಿಮ್ಗೆ ಯಾವಾಗಲೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದರೆ ನಿಮ್ಮ ಉದ್ದೇಶ ಬಂದು ಆ ಪೀಕನ್ನು ರೀಚ್ ಆಗೋದೇ ಇರುತ್ತೆ ಹೊರತು, ಇವತ್ತು ದಿನ ಬೆಳಗ್ಗೆ ಎದ್ದು ನಿಮ್ಮ ಯಾವುದೋ ಒಂದು ನಿಮ್ಮ ಥಾಟ್ಸ್ ಬಂತು, ಇಲ್ಲ ನಿಮ್ಮ ಫೀಲಿಂಗ್ ಇವು ಚೆನ್ನಾಗಿಲ್ಲ, ಅದು ನಿಮ್ಮ ಗೋಲ್ ಅಲ್ವೇ ಅಲ್ಲ. ಸೊ ನಿಮ್ಮ ಎಂಡ್ ಗೋಲ್ ಏನಿದೆ ನೀವು ನೋಡ್ತಾ ಇದ್ದರೆ, ಸೊ ಅದು ನಿಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ ಎಲ್ಲನೂ ಆರಾಮಾಗಿ ಕ್ಲಿಯರ್ ಆಗಿರಲ್ಲ ಯಾವಾಗಲೂ ಅಷ್ಟೇ. ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ತುಂಬ ಮಿಸ್ ಇರುತ್ತೆ, ಇವನು ಒಂದು ಸಮ್ಟೈಮ್ಸ್ ಎಂಪ್ಲಾಯೀಸ್ ಜೊತೆ ತುಂಬ ಇಶ್ಯೂಸ್ ಇರುತ್ತೆ. ಸೊ ನೀವು ಅದರಿಂದ ಹೋದಾಗ ನಾವು ನಿಜವಾಗ್ಲೂ ನಮ್ಮ ಎನರ್ಜಿನ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಎನರ್ಜಿ ಏನಪ್ಪ ಅಂತಂದರೆ, ಸೊ ನಮ್ಮ ಬಿಸ್ನೆಸ್ ಇಂಟೆನ್ಷನ್, ಸೊ ಏನಿರುತ್ತೆ ನಮ್ಮ ಒರಿಜಿನಲ್ ಇಂಟೆಂಟ್ ಏನಿರುತ್ತೆ, ನಮ್ಮ ಪರ್ಪಸ್ ಏನಿರುತ್ತೆ, ಅದೇ ನಮ್ಮ ಎನರ್ಜಿ ಆಗಬೇಕು. ಓಕೆ, ನೀವು ಲೀಡರ್ ಅಂದಾಗ ನನಗೆ ಓದಿದ್ದೊಂದು ಕೋಟ್ ನೆನಪಾಯಿತು. ಚೇರ್ ಮೇಲೆ ಕುತ್ಕೊಂಡು ಒಬ್ಬ ಲೀಡರ್ ಚೇರ್ ಮೇಲೆ ಕುತ್ಕೊಳ್ಳೋನಲ್ಲ, ಕೆಳಗಿಳಿದು ಕೆಲಸ ಮಾಡೋನು ಲೀಡರ್ ಆಗ್ತಾನೆ ಅಂತ. ಓಕೆ, ನನಗೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಯೂತ್ಸ್ ಇನ್ಸ್ಪೈರ್ ಆಗಬೇಕು ಅಂದರೆ ಹೆಂಗಂದರೆ, ಕಣ್ಮುಚ್ಚು ಮುಗಿಯೋದ್ರೊಳಗೆ ಅಥವಾ ಕಣ್ಮುಚ್ಚು ಬಿಡೋದ್ರೊಳಗೆ ಎಲ್ಲ ಆಗಬೇಕು ಅಂದ್ಕೊಳ್ತಾರೆ. ಸೊ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೊನೆಯದಾಗಿ ಮಹೇಶ್ ಅವ್ರಿಗೆ, ನಿಮ್ಮ ದಿನಚರಿ ಹೇಗಿರುತ್ತೆ? 18 ವರ್ಷ ಆದಮೇಲೆ ನಿದ್ರೆ ಏನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ, ಅಥವಾ 18 ವರ್ಷ ಅಲ್ಲ, ಅದು 20 ವರ್ಷ 25 ವರ್ಷ ಆದರೂ ಕೂಡ ದಿನ ಪ್ರತಿ ನಿದ್ದೆ ಕಡಿಮೆ ಆಗ್ತಾ ಇರುತ್ತಾ? ಹೆಂಗಿರಬೇಕು ನಮ್ಮ ಲೈಫ್ ಸ್ಟೈಲ್? ಇನ್ನು 18 ವರ್ಷದ ಜರ್ನಿಲಿ ನಿದ್ದೆ ಆ್ಯಕ್ಚುಲಿ ಕಮ್ಮಿ ಆಗಿದೆ. ಆದರೆ ಆ ಕಮ್ಮಿ ಆಗಿದ್ದ ಅವರ್ಸು ಈ ಕ್ವಾಲಿಟಿ ಆಫ್ ಸ್ಲೀಪಾಗಿ ಬದಲಾಗಿದೆ. ಸೊ ನಾವು ಎಷ್ಟು ಅವರ್ ನಿದ್ದೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅವರ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅನ್ನೋದು ಕ್ವಾಲಿಟಿ ಸ್ಲೀಪ್ ಅಂತಾರೆ ಅದನ್ನು. ಸೊ ಕ್ವಾಲಿಟಿ ಸ್ಲೀಪ್ ಎಷ್ಟು ಅವರ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿದೆ. ಮತ್ತು ನನ್ನ ದಿನಚರಿ ನೋಡೋಕ್ಕೆ ಹೋದರೆ, ನಮ್ಮ ಲೈಫನ್ನು ನಾನು ಎಷ್ಟು ಕ್ರಿಯೇಟ್ ಮಾಡಿದೆ ಅನ್ನೋದು ಮುಖ್ಯ. ಸೊ ಎಷ್ಟು ಡಿಫಾಲ್ಟ್ ಆಗಿ ನನ್ನ ಲೈಫ್ ಆಯಿತು ಅನ್ನೋದಕ್ಕಿಂತ ನನ್ನ ಲೈಫನ್ನು ನಾನು ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡೆ ಅನ್ನೋದು ಮುಖ್ಯ ಆಗುತ್ತೆ. ನಾನು ಒಂದು ಕನ್ಸಿಸ್ಟೆಂಟಾಗಿ ನಾನು ಏನಾದ್ರು ಒಂದು ಫಾಲೋ ಮಾಡ್ತೀನಿ ಅಂತಂದರೆ, ಡೈಲಿ ಜರ್ನಲ್ ಬರೀದನ್ನ ಫಾಲೋ ಮಾಡ್ತೀನಿ ನಾನು. ಸೊ ನನ್ನ ಡೈಲಿ ಬೆಳಿಗ್ಗೆ ಎದ್ದು ನನ್ನ ಜರ್ನಲ್ ಬರೀಬೇಕಾದ್ರೆ, ಸೊ ಇವತ್ತಿನ ದಿನ ನಾನು ಯಾವ ರೀತಿ ನಾನು ಕಳಿಬೇಕು, ನನ್ನ ಮೀಟಿಂಗ್ಸ್ ಏನು, ಸೊ ನಾನು ಯಾರನ್ನ ಮೀಟ್ ಮಾಡ್ತೀನಿ ಇವತ್ತು, ಸೊ ನಾನು ಮಾಡ್ತಕ್ಕಂಥ ಇವತ್ತು ಯಾವುದೇ ಆ್ಯಕ್ಷನ್ಸ್ ನನ್ನ ಡ್ರೀಮ್ಗೆ ಯಾವ ರೀತಿ ಇದು ನನ್ನ ಆ್ಯಕ್ಷನ್ಸ್ಗಳು ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡುತ್ತೆ ನೋಡ್ತೀನಿ. ಯಾಕಂತಂದರೆ ನಮ್ಮ ಡ್ರೀಮ್ ಒಂದಿದ್ದು ನಮ್ಮ ಆ್ಯಕ್ಷನ್ಸ್ ಬೇರೆ ಇದ್ದರೆ ನಾವು ಖಂಡಿತ ನಮ್ಮ ಡ್ರೀಮ್ನ ನಾವು ಅಚೀವ್ ಮಾಡೋಕ್ಕಾಗಲ್ಲ. ಆ ಡ್ರೀಮು ಬರೀ ಡ್ರೀಮಾಗ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಡೈರಿ ಬರೆಯೋ ಅಭ್ಯಾಸ ಇದೆ ಆ್ಯಂಡ್ ಪ್ಲಾನಿಂಗ್ಸ್ ಮಾಡ್ಕೊಳ್ತೀರಾ ಎವ್ರಿ ಡೇ? ಖಂಡಿತ ಎವ್ರಿ ಡೇ ಮಾರ್ನಿಂಗ್ ರುಟೀನ್ ಪ್ಲ್ಯಾನಿಂಗು ಮತ್ತು ನೈಟ್, ಸೊ ಬಿಫೋರ್ ಸ್ಲೀಪಿಂಗು ಕಂಪ್ಲೀಷನ್ ಅಂತೇಳಿ ನಾವು ಡೇನ ರಿವ್ಯೂ ಮಾಡ್ಕೊಳ್ತೀನಿ ನಾನು. ಸೊ ಇವತ್ತು ಬೆಳಿಗ್ಗೆಯಿಂದ ನಾನು ಏನೇನು ಮಾಡಿದೆ ಇವತ್ತು, ಸೊ ನಾನು ಏನೇನು ಇವತ್ತು ಒಳ್ಳೆ ಕೆಲಸ ಮಾಡಿದೆ, ಸೊ ನನ್ನ ಅದು ಎಷ್ಟು ಇಂಪಾರ್ಟೆಂಟ್? ರಾತ್ರಿ ಮಲಗಬೇಕಾದ್ರೆ ಇಡೀ ದಿನ ಹೆಂಗಿತ್ತು ಅಂತ ಗ್ಲಾನ್ಸ್ ಮಾಡ್ಕೊಳ್ಳೋದು ಒಬ್ಬ ಬಿಸ್ನೆಸ್ ಮನ್ಗೆ ಎಷ್ಟು ಇಂಪಾರ್ಟೆಂಟ್? ಸಿ ಆ್ಯಕ್ಚುಲಿ ಅದು ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಏನಾಗುತ್ತೆ ಸಮ್ಟೈಮ್ಸ್ ನಮ್ಮ ಡೈಲಿನ ಆ ಡೇನ ಕಂಪ್ಲೀಷನ್ ಅಂತ ಕರಿತೀವಿ ನಾವು. ಸೊ ನೀವು ಕಂಪ್ಲೀಟ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ದ ಡೇ ಇಸ್ ಕಂಪ್ಲೀಟೆಡ್ ಅಂತೇಳಿ. ಸೊ ನಿಮಗೆ ಡೈಲಿ ನೀವು ಆ ಕಂಪ್ಲೀಷನ್ ರಿವ್ಯೂ ಮಾಡ್ಕೊಳ್ಳುವಾಗ ಸೊ ನೀವೇನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ನೀವು ಕೆಲವೊಂದು ಮಿಸ್ಟೇಕ್ ಮಾಡಿದರೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು ನೆಕ್ಸ್ಟ್ ಡೇ. ಓಕೆ, ಸೊ ಐ ಸ್ಪೆಂಡ್ ಮೈ ಡೇ ಸಮಥಿಂಗ್ ಲೈಕ್ ದಿಸ್. ಒಬ್ಬ ಲೀಡರ್ ಆದವನು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಆ್ಯಂಡ್ ಅವರ ಲೈಫ್ ಸ್ಟೈಲ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಹೇಳೋದೊಂದು ಮಾಡೋದು ಇನ್ನೊಂದು ಅಂದರೆ ಡೆಫಿನೆಟ್ಲಿ ಅದು ತಾಳಮೇಳ ಇರಲ್ಲ, ಸರಿಯಾಗಿ ವರ್ಕೌಟ್ ಆಗಲ್ಲ. ನಿಮ್ಮ ನಿದ್ರೆ ಹೇಗಿರುತ್ತೆ, ನಿಮ್ಮ ಡೇ ರೊಟೀನ್ ಕೇಳಿದೆ, ನೀವು ಫುಡ್ ಇಂಡಸ್ಟ್ರಿಲೇ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಹೇಗಿರುತ್ತೆ ನಿಮ್ಮ ಮೀಲ್ ಪ್ಲೇಟ್, ಎಷ್ಟು ಕಲರ್ಫುಲ್ ಆಗಿರುತ್ತೆ? ಡಯಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಬಿಸ್ನೆಸ್ ಮನ್ಗೆ, ಆ ಡಯಟ್ ಅನ್ನೋದು ಅವನ ಕೆಲಸಕ್ಕೆ ಎಷ್ಟು ಸಪೋರ್ಟ್ ಮಾಡುತ್ತೆ? ಖಂಡಿತ ಈ ಒಂದು ಬಿಸ್ನೆಸ್ ಮ್ಯಾನ್ ಆಗಲಿ ಲೀಡರ್ ಆಗಲಿ ಎಲ್ಲರಿಗೂ ಕೂಡ ಆ ಒಂದು ಡಯಟ್ ಅನ್ನೋದಕ್ಕಿಂತ ಆ ಒಂದು ಫುಡ್ ಹ್ಯಾಬಿಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಹೌ ಯು ಡೂ ಎನಿಥಿಂಗ್ ಯು ಡೂ ಎವ್ರಿಥಿಂಗ್ ಅಂತ ಒಂದು ಗಾದೆ ಇದೆ. ಸೊ ನೀವೇನನ್ನ ಯಾವ ರೀತಿ ಮಾಡ್ತೀರೋ ಅದೇ ಥರ ಎಲ್ಲರೂ ನೀವು ಮಾಡ್ತೀರಾ ಅಂತೇಳಿ. ಸೊ ನಿಮ್ಮ ಊಟನೇ ನೀವು ಒಂದು ಆನ್ ಟೈಮ್ಗೆ ಮತ್ತು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ, ಸೊ ನಿಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ವಿಟಮಿನ್ ಬೇಕು, ಸೊ ಎಷ್ಟು ನಿಮಗೆ ನ್ಯೂಟ್ರಿಯೆಂಟ್ಸ್ ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ, ಸೊ ದಟ್ ಈಸ್ ಲೈಕ್ ಇಟ್ಸ್ ಎ ಡಿಫಾಲ್ಟ್ ಲೈಫ್. ಸೊ ನಿಮ್ಮನ್ನು ನೀವು ಮ್ಯಾನೇಜ್ ಮಾಡೋದು ಕಲ್ತ್ರೆ ಸೊ ನಿಮ್ಮನ್ನು ನಿಮ್ಮ ಟೈಮ್ ಜೊತೆ ಮ್ಯಾನೇಜ್ ಮಾಡ್ಬೋದು. ಈಗ ನೀವು ಎಷ್ಟೋ ಕಡೆ ಕೇಳಿರ್ಬೋದು ನಮಗೆ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ 24 ಗಂಟೆನೇ. ಈ ಒಂದು ರಿಚೆಸ್ಟ್ ಪರ್ಸನ್ ಕೂಡ 24 hours, ಇವನ್ ಫಾರ್ ದ ಎವ್ರಿ ಒನ್ ಫಾರ್ ಏನು ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂದು ಆರೋಗ್ಯ, ಇನ್ನೊಂದು ಟೈಮ್. ಹೌದು. ಸೊ ಇಲ್ಲಿ ನಾವೇನು ಹೇಳ್ತೀವಿ ಯಾವಾಗಲೂ ಟೈಮ್ನ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲೂ ಇಲ್ಲ. ಸೊ ಟೈಮ್ ಜೊತೆ ನಮ್ಮನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ 24 hours ಇದೆ. ನಮ್ಮನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಬರುವಾಗ ನಮಗೋಸ್ಕರ ನಾವು ಎಷ್ಟು ಟೈಮ್ ಕೊಡ್ತೀವಿ, ಮತ್ತು ನಮ್ಮ ಡ್ರೀಮ್ನ ಅಚೀವ್ ಮಾಡೋಕ್ಕೋಸ್ಕರ ಎಷ್ಟು ಟೈಮ್ ಕೊಡ್ತೀವಿ, ಮತ್ತು ನಾವು ಇನ್ನೊಂದು ಒಂದು ಕಾಂಟ್ರಿಬ್ಯೂಷನ್ ಈ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ಅದು ಭಾಳ ಮುಖ್ಯ ಆಗುತ್ತೆ. ಸೊ ಏನಾಗುತ್ತೆ, ನಮ್ಮ ಲೈಫ್ ಪರ್ಪಸ್ ಬಂದು ಯಾವುದೇ ಒಬ್ಬ ಲೀಡರ್ ಆಗಲಿ ಯಾರೋ ಒಬ್ಬ ಕಾಮನ್ ಮ್ಯಾನ್ ಆಗಲಿ ಒಂದು ಸಿಂಪಲ್ ಇಲ್ಲ ಆರ್ಡಿನರಿ ಜೀವನ ಮಾಡ್ಕೊಂಡು ಹೋಗೋದು ಅಷ್ಟೇ ಜೀವನ ಇರಲ್ಲ. ಸೊ ನಮಗೆ ಒಂದು ಸೊಸೈಟಿಗೆ ನಾವು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಎಷ್ಟು ಟೈಮ್ ಕೊಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ನಮಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ನಮ್ಮ ಡ್ರೀಮ್ ಆಗ್ಬೋದು, ನಮ್ಮ ಒಂದು ಕಂಪ್ನಿ ಏನು ಅಚೀವ್ಮೆಂಟ್ ಮಾಡಬೇಕಂತ ಹೇಳ್ತೀವಿ ಆ ಡ್ರೀಮ್ ಆಗ್ಬೋದು, ಮತ್ತು ನಮ್ಮ ಪರ್ಸ್ನಲ್ ಡ್ರೀಮ್ಗಳಾಗ್ಬೋದು. ಸೊ ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡಲಿಕ್ಕೆ ಸೊ ನಮ್ಮ ಆ್ಯಕ್ಷನ್ಸ್ ಭಾಳ ಮುಖ್ಯ. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ. ಬಡವನ ಅಂದರೆ ಕೇವಲ ಹಣದ ವಿಚಾರ ಮಾತ್ರ ಬರಲ್ಲ, ಆರೋಗ್ಯ ಹೇಗೆ ಕಾಪಾಡ್ಕೊಳ್ತೀವಿ, ಸಮಾಜಕ್ಕೆ ಏನು ಒಳ್ಳೆ ಕೆಲಸ ಕೊಟ್ವಿ ನಾವು ಬದುಕಿರೋ ತನಕ, ಇದೆಲ್ಲವೂ ಮ್ಯಾಟರ್ಸ್ ಆಗುತ್ತೆ. ಖಂಡಿತ ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಆದರೆ ಏನಕ್ಕೆ ಇವತ್ತು ಒಬ್ಬ ಮನುಷ್ಯ ಅವನು ಮ್ಯಾನೇಜ್ ಮಾಡ್ಕೊಳಕ್ಕಾಗಲ್ಲ. ಇವತ್ತು ಯಾವುದೇ ಕೆಲಸಕ್ಕೆ ಹೋದರೂ ಅವನು ಸಕ್ಸಸ್ನ ನೋಡೋಕ್ಕಾಗಲ್ಲ, ಇಲ್ಲ ಅವನು ಏನೇ ಬಿಸ್ನೆಸ್ ಮಾಡಿದ್ರು ನಾನು ಫೇಲ್ ಆಗ್ತಾನೆ, ಇಲ್ಲ ಒಂದು ಸಕ್ಸಸ್ ಮಾಡೋಕ್ಕಾಗಲ್ಲ ಅಂತಂದ್ರೆ ತಿಳ್ಕೊಳಕ್ಕೆ ಹೋದರೆ, ಆ್ಯಕ್ಚುಲಿ ನನ್ನ ಅನುಭವದಲ್ಲಿ ನಾನು ಹೇಳ್ಬೇಕಂತಂದರೆ ಐ ಆಮ್ ದ ಸೋರ್ಸ್ ಫಾರ್ ಎವ್ರಿಥಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನಾನು ಏನೇ ಇವತ್ತು ಆಗ್ತಾಯಿದ್ರು ಕೂಡ ಅದಕ್ಕೆ ನಾನೇ ಕಾರಣ. ಎಲ್ಲರೂ ಅಷ್ಟೇ, ನಿಮ್ಮ ಜೀವನದಲ್ಲಿ ನೀವು ಏನೇ ಆಗ್ತಾಯಿದ್ರು ಕೂಡ ಅದಕ್ಕೆ ನೀವೇ ಕಾರಣ ಆಗಿರ್ತೀರ. ಸೊ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ಬೋದು, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಗ್ಯಾರಂಟಿ. ಓಕೆ, ನಾವು ಬೇರೆಯವರಿಂದ ನಾವು ಹಿಂಗಾಯ್ತು ಅಂತೇಳಿ ಆ್ಯಕ್ಚುಲಾಗಿ ನೋಡೋಕೆ ಹೋದರೆ ಸೊ ವಿ ಆರ್ ದ ಸೋರ್ಸ್. ಸೊ ನಾವೇ ಮೂಲ. ಇವತ್ತು ನಮ್ಮ ಲೈಫಲ್ಲಿ ನಾವು ಏನೇ ಆಗಬೇಕಾಗಿದ್ರು ಏನೇ ಆಗಿದ್ರು ಕೂಡ ಅದಕ್ಕೆ ನಾವೇ ಮೂಲ ಆಗಿರ್ತೀವಿ. ನಿಮ್ಮ ದಿನದ 24 ಗಂಟೆಯಲ್ಲಿ ಅರ್ಧ ಗಂಟೆ ನಮಗೆ ಕೊಟ್ಟಿದ್ದೀರಿ. ಆ್ಯಂಡ್ ಐ ನೋ ನೀವೆಷ್ಟು ಬ್ಯುಸಿಯಾಗಿದ್ದೀರಿ, ಎಷ್ಟು ಜನನ ಮಾತಾಡಿಸ್ಬೇಕು, ನಿಮ್ಮ ಕೆಲಸ ಎಷ್ಟೊಂದು ರಶ್ ಆಗಿದೆ ಅಂತ. ಬಟ್ ಈ ಟೈಮನ್ನು ಕೊಟ್ಟಿದ್ದಕ್ಕೆ, ಆ್ಯಂಡ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಈಗಲೂ ಸಮಯ ಮಿಂಚಿಲ್ಲ. ಆ್ಯಂಡ್ ಅವ್ರಿಗೆ ಇರಬೇಕಾಗಿರುವ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿಗಳೇನು ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಆ್ಯಂಡ್ ನನ್ನ ಜೊತೆಗೆ ನೀವು ಒಂದೆರಡು ಶಾಪ್ನ ನನಗೆ ಕರ್ಕೊಂಡು ಹೋದರೆ ಅನುಕೂಲ ಆಗುತ್ತೆ ನಮ್ಮ ವ್ಯೂವರ್ಸ್ಗೂ ನೋಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿದ್ದು. ಎಸ್ ವೀಕ್ಷಕರೇ, ಇವತ್ತಿನ ಗೇಮ್ ಚೇಂಜರ್ನಲ್ಲಿ ಡೆಫಿನೆಟ್ಲಿ ನಮ್ಮ ಲೈಫ್ನ ಗೇಮ್ನ ಹೇಗೆ ಚೇಂಜ್ ಮಾಡ್ಕೋಬೋದು, ಡೈವರ್ಟ್ ಮಾಡ್ಕೋಬೋದು ಅಂತ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಅವರು. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.